ನಮಸ್ಕಾರ ಸ್ನೇಹಿತರೆ, ಇಂದು ನಡೆದಂತ IPL ಆಕ್ಷನ್ ನಲ್ಲಿ KL ರಾಹುಲ್ ಅವರು RCBಯ ಪಾಲಾಗಿದ್ದಾರೆ ಸ್ನೇಹಿತರೆ. ಇಂದು ಸನ್ರೈಸ್ ಹೈದರಾಬಾದ್ ತಂಡವು IPL ಮಾಕ್ ಆಕ್ಷನ್ ಅನ್ನು ನಡೆಸಿದೆ ಸ್ನೇಹಿತರೆ. ಇದರಲ್ಲಿ KL ರಾಹುಲ್ ಅವರು ಬರೋಬ್ಬರಿ 18 ಕೋಟಿ ರೂಪಾಯಿಗೆ RCBಯ ಪಾಲಾಗಿದ್ದಾರೆ ಸ್ನೇಹಿತರೆ. ಇನ್ನು ಮಾಕ್ ಆಕ್ಷನ್ ನಲ್ಲಿ KL ರಾಹುಲ್ ಅವರನ್ನು ತೆಗೆದುಕೊಳ್ಳಲು ಮುಂಬೈ ಇಂಡಿಯನ್ಸ್, ಸನ್ರೈಸ್ ಹೈದರಾಬಾದ್, KKR ಮತ್ತು RCBಯು ಜಿದ್ದಿಗೆ ಬಿದ್ದಿದ್ದವು ಸ್ನೇಹಿತರೆ. ಕೊನೆಯಲ್ಲಿ RCBಯು KL ರಾಹುಲ್ ಅವರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿತು ಸ್ನೇಹಿತರೆ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಬಾರಿಯ IPL ಆಕ್ಷನ್ ಗಾಗಿ ಆಸ್ಟ್ರೇಲಿಯಾದ ಸಹಾಯಕ ಕೋಚ್ ಆಗಿರುವಂತ ಡೇನಿಯಲ್ ವೆಟೋರಿ ಅವರು ಮೊದಲನೇ ಟೆಸ್ಟ್ ಪಂದ್ಯವಾದಂತ ಬಾರ್ಡರ್ ಗವಾಸ್ಕರ್ ಟೂರ್ನಿಯಲ್ಲಿ ಅವರು ಅಲಭ್ಯರಾಗಿರುತ್ತಾರೆ ಎಂದು ಆಸ್ಟ್ರೇಲಿಯಾದ ಕ್ರಿಕೆಟ್ ಸಂಸ್ಥೆ ತಿಳಿಸಿದೆ ಸ್ನೇಹಿತರೆ. ಸನ್ರೈಸ್ ಹೈದರಾಬಾದ್ ನ ಮುಖ್ಯ ಕೋಚ್ ಆಗಿರುವಂತ ಡೇನಿಯಲ್ ವೆಟೋರಿ ಅವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಂದು ಆಸ್ಟ್ರೇಲಿಯಾ ಕ್ರಿಕೆಟ್ ಸಂಸ್ಥೆ ತಿಳಿಸಿದೆ ಸ್ನೇಹಿತರೆ. ಮತ್ತು ಎರಡನೇ ಟೆಸ್ಟ್ ಪಂದ್ಯ ನಡೆಯುವ ವೇಳೆಯಲ್ಲಿ ಅವರು ಲಭ್ಯರಿರುತ್ತಾರೆ ಎಂದು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಬಾರ್ಡರ್ ಗವಾಸ್ಕರ್ ಟೂರ್ನಿಯ ಮೊದಲನೇ ಟೆಸ್ಟ್ ಪಂದ್ಯವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಟೆಸ್ಟ್ ಪಂದ್ಯಗಳಿಗೂ ಡೇನಿಯಲ್ ವೆಟೋರಿ ಅವರು ಲಭ್ಯವಿರುತ್ತಾರೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನೂ ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ.